ಹೆಲೋ ಆಲ್, ವೆಲ್ಕಮ್ ಬ್ಯಾಕ್ ಟು ಸುಶಾಂತಿ ಬ್ಲಾಗ್ಸ್ ಕನ್ನಡ. ಇವತ್ತು ನಾವು ಈ ವಿಡಿಯೋದಲ್ಲಿ ಏನು ರೆಸಿಪಿ ಮಾಡ್ತಾ ಇದ್ವಿ ಅಂದರೆ, ಇವಾಗ ರಾತ್ರಿ ಯೂಶ್ವಲಿ ನಮಗೆಲ್ಲ ಅನ್ನ ಜಾಸ್ತಿ ಆಗೋದ್ರೆ ವೇಸ್ಟ್ ಆಗಿಬಿಡತ್ತಲ್ಲ. ಸೊ ಅಂಥ ಟೈಮಲ್ಲಿ ಈ ಥರ ಅನ್ನನ ನಾವು ಯಾವ ಥರ ಉಪಯೋಗಿಸ್ಕೊಂಡು ಹಪ್ಪಳ ರೀತಿ ಮಾಡೋದು ಅಂತ ನೋಡೋಣ. ಇದು ತುಂಬ ಅಂದರೆ ತುಂಬಾ ಈಸಿ. ನಡೀರಿ ಯಾವ ಥರ ಮಾಡೋದು ಅಂತ ತಿಳ್ಕೊಳ್ಳೋಣ. ಲೆಟ್ಸ್ ಗೆಟ್ ಇನ್ ಟು ದ ವಿಡಿಯೋ. ನೋಡಿ, ನಿಮ್ಮ ಮನೇಲೂ ರಾತ್ರಿ ಅನ್ನ ಮಾಡಿದ್ರೆ ಇದೇ ಥರ ಮಿಕ್ಕೋಗೋ ಥರ ಆದರೆ ಮಾತ್ರ ಖಂಡಿತವಾಗ್ಲೂ ಈ ವಿಡಿಯೋ ನಿಮಗೋಸ್ಕರನೇ ಇವತ್ತು ನಾನು ಅಪ್ಲೋಡ್ ಮಾಡ್ತಿರೋದು. ನಮ್ಮ ಮನೇಲಿ ಏನಾಗಿತ್ತು ಅಂದರೆ, ರಾತ್ರಿ ಎಲ್ಲ ಬಜ್ಜಿ ಬೋಂಡ ಸ್ವಲ್ಪ ಜಾಸ್ತಿ ಮಾಡಿರೋದ್ರಿಂದ ರೈಸ್ ಅಂತೂ ಹೆವಿಯಾಗಿ ತಿನ್ನೋಕ್ಕಾಗಲಿಲ್ಲ. ಸ್ವಲ್ಪ ಮುದ್ದೆ ತಿಂದು ಹಾಗೆ ಮಲ್ಕೊಬಿಟ್ಟಿದ್ದು. ಈಗ ಈ ಥರ ರೈಸ್ ಮಿಕ್ಕೋಗಿದೆನೋ ವೇಸ್ಟ್ ಮಾಡಬಾರ್ದು, ಯಾವ ಥರ ಯುಟಿಲೈಸ್ ಮಾಡ್ಕೋಬೇಕು ಅಂತ ನೋಡಿ ತಿಳ್ಕೊಳ್ಳೋಣ. ಬನ್ನಿ, ಇವತ್ತು ನಾನು ಈ ಥರ ಯಾವ ಥರ ಮಾಡೋದು ಅಂತ ಟ್ರಿಕ್ಸ್ನ ಇವತ್ತು ನಿಮ್ಗೆ ಹೇಳ್ಕೊಡ್ತೀನಿ. ಫಸ್ಟ್ ಅದಕ್ಕಿಂತ ಮುಂಚೆ ನಾವು ಈ ತರ ಮಿಕ್ಸಿ ಜಾರ್ ಒಂದು ತಗೋಬೇಕು. ಈಗ ನಾವು ರೈಸ್ ಈ ತರನ ಫಸ್ಟ್ ಕಿವುಚ್ಕೋಬೇಕು ಕೈಯಲ್ಲಿ. ಅಂದ್ರೆ ಸ್ವಲ್ಪ ಬಿಡಿ ಬಿಡಿ ಬರೋ ತನಕ ಕೈಯಲ್ಲಿ ಈ ತರ ಸ್ವಲ್ಪ ಸ್ವಲ್ಪ ಕಿವುಚ್ಕೊಳ್ಳಿ. ಯಾಕಂದ್ರೆ ಒಟ್ಟಿಗೆ ಮುದ್ದೆ ತರ ಇರುತ್ತಲ್ಲ, ಸೊ ಹಾಗಾಗಿ ಸ್ವಲ್ಪ ಅನ್ನ ಬಿಡಿ ಬಿಡಿಯಾಗಿ ಈ ತರ ಕಿವುಚ್ಕೋಬೇಕು. ಈಗ ನಾವು ಆ ತರ ಬಿಡಿ ಬಿಡಿಯಾಗಿ ಕಿವುಚ್ಕೊಂಡಿರೋ ಅನ್ನನ ಈ ತರ ಮಿಕ್ಸಿ ಜಾರಲ್ಲಿ ಹಾಕಿ ಶಿಫ್ಟ್ ಮಾಡ್ಕೋಬೇಕು. ಈಗ ಇದರಲ್ಲಿ ನಾವು ಒಂದು ಸ್ವಲ್ಪ ಪ್ರಮಾಣದಷ್ಟು ನೀರು ಹಾಕ್ಕೊಳ್ಳೋಣ. ನಿಮಗೆ ಮೆಜರ್ಮೆಂಟ್ ಗೊತ್ತಾಗಿಲ್ಲ ಅನ್ನೋ ಥರ ಆದಲ್ಲಿ ಒಂದು ಕಾಲು ಗ್ಲಾಸಿನಷ್ಟು ನೀರು ಹಾಕ್ಕೊಳ್ಳಿ. ಈಗ ನಾವು ಇದನ್ನ ಮಿಕ್ಸಿ ಮಾಡ್ಕೊಂಬರೋಣ. ಬಟ್ ಹಾಗಂತ ನೀವು ಫೈನ್ ಪೇಸ್ಟ್ ಮಾಡಲಿಕ್ಕೆ ಹೋಗಬೇಡಿ, ಸ್ವಲ್ಪ ತರಿಯಾಗಿದ್ದರೆ ಸಾಕು. ನೋಡಿ ಯಾವ ಥರ ಮಿಕ್ಸಿ ಮಾಡಿದ್ದೀವಿ ಅಂತ ಹೇಳಿ. ಫುಲ್ ಫೈನ್ ಪೇಸ್ಟ್ ಇಲ್ಲ, ಸ್ವಲ್ಪ ತರಿಯಾಗಿ ರುಬ್ಕೊಂಡಿದ್ದೀವಿ. ಈಗ ಈ ಥರ ರುಬ್ಬಿರುವಂತಹ ಮಿಶ್ರಣನ ಈ ಥರ ಒಂದು ಬೌಲಲ್ಲಿ ಶಿಫ್ಟ್ ಮಾಡ್ಕೊಳ್ಳೋಣ. ನೋಡಿ ಎಷ್ಟು ಕನ್ಸಿಸ್ಟೆನ್ಸಿ ಥಿಕ್ನೆಸ್ ಇದೆ ಅಂತ ಹೇಳಿ. ಫೈನ್ ಪೇಸ್ಟ್ ಮಾಡಲಿಕ್ಕೆ ಹೋಗಬೇಡಿ, ಈ ಥರ ನಮ್ಮ ಕೈಗೆ ಸ್ವಲ್ಪ ಅಂಟೋ ಥರನೇ ಇರಬೇಕು. ಈಗ ನೋಡಿ ರುಬ್ಬಿರೋ ಪೇಸ್ಟ್ ಫುಲ್ಲು ರೆಡಿ ಆಗಿದೆಯಲ್ಲ. ಈಗ ನಾವು ಇದರಲ್ಲಿ ಉಪ್ಪು ಹಾಕ್ಕೊಳ್ಳೋಣ. ಅಂದರೆ ನಿಮ್ಮ ರುಚಿಗೆ ತಕ್ಕಷ್ಟು ನೀವು ಹಾಕ್ಕೊಳ್ಳಿ. ಇಲ್ಲಿ ಬಂದು ನಾನು 1 ಟೇಬಲ್ ಸ್ಪೂನ್ನಷ್ಟು ಉಪ್ಪನ್ನ ಹಾಕ್ಕೊತಾ ಇದ್ದೀನಿ. ಇಲ್ಲಿ ನಾನು ಬಂದು ಖಾರ ಪೌಡರ್ ಬಂದು 1/4 ಟೇಬಲ್ ಸ್ಪೂನಿನಷ್ಟು ಹಾಕ್ಕೊತಿದ್ದೀನಿ. ಒಂದು ವೇಳೆ ನಿಮಗೆ ಖಾರ ಸ್ಪೈಸಿ ಜಾಸ್ತಿ ಇಷ್ಟಪಡಲ್ಲ ಅನ್ನೋ ಥರ ಆದಲ್ಲಿ, ಮಕ್ಕಳಿದ್ದಾರೆ ಅಂದರೆ ಸ್ವಲ್ಪ ನೋಡಿ ಹಾಕ್ಕೊಳ್ಳಿ. ಇಲ್ಲಿ ನಾನು ಎಳ್ಳು ಬಂದು 1-2 ಟೇಬಲ್ ಸ್ಪೂನಿನಷ್ಟು ಹಾಕ್ಕೊಂಡಿದ್ದೀನಿ, ಬಿಳಿ ಎಳ್ಳು. ಈಗ 1/2 ಟೇಬಲ್ ಸ್ಪೂನಿನಷ್ಟು ಜೀರಿಗೆ. ಓಂಕಾಳು ಬಂದು 1/2 ಟೇಬಲ್ ಸ್ಪೂನಿನಷ್ಟು ಹಾಕ್ಕೊತಾ ಇದ್ದೀನಿ. ಇಲ್ಲಿ ನಾನು 1/4 ಟೇಬಲ್ ಸ್ಪೂನಿನಷ್ಟು ಸೋಡಾ ಹಾಕ್ಕೊತಾ ಇದ್ದೀನಿ. ಈಗ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಈ ತರ ಕಲಸೋ ಟೈಮಲ್ಲೇ ನೀವು ಉಪ್ಪು ಖಾರ ಟೇಸ್ಟ್ ನೋಡ್ಕೋಬೇಕು. ಈಗ ನನಗಿಲ್ಲಿ ಉಪ್ಪು ಬಂದು ಸ್ವಲ್ಪ ಕಡಿಮೆ ಆಗಿದೆ ಅಂತ ಅನಿಸ್ತಿದೆ. ಸೊ ಹಾಗಾಗಿ ನಾನಿಲ್ಲೊಂದು 1/4 ಟೇಬಲ್ ಸ್ಪೂನಿನಷ್ಟು ಉಪ್ಪು ಹಾಕಿ ಮತ್ತೆ ಕಲಿಸ್ಕೊತಾ ಇದ್ದೀನಿ. ಹೇಳಬೇಕು ಅಂದರೆ ಇದನ್ನ ನಾವು ಬಿಸಿಲಿಗೆ ಒಣಗಾಕ್ತೀವಿ. ಈಗ ಹೇಗೂ ನಮಗೆ ಬೇಸಿಗೆ ಕಾಲ ಅಲ್ವಾ, ಸೊ ಹಾಗಾಗಿ ನಮಗೆ ಬಿಸಿಲು ಜಾಸ್ತಿ ಇರೋದ್ರಿಂದ ಇಂಥ ಟೈಮಲ್ಲಿ ನಾವು ಈ ಥರದ್ದು ಮಾಡ್ಕೊಂಡ್ರೆ ಒಳ್ಳೇದು. ನಿಮ್ಮೆಲ್ರಿಗೂ ಅನಿಸ್ತಿರ್ಬೋದು ಏನು ಬಿಳಿ ಎಳ್ಳು ಕಾಣಿಸ್ತಾನೆ ಇಲ್ಲ ಅಂತ ಹೇಳಿ. ಆಮೇಲೆ ಅಂದರೆ ಅದು ಫುಲ್ಲು ಡ್ರೈ ಆಗಿದ್ದಾದ್ಮೇಲೆ ಕಾಣಿಸುತ್ತೆ. ಈಗ ನೋಡಿ, ನಾನು ಅಕ್ಕಿ ಮೂಟದಲ್ಲಿ ಚೀಲ ಇರುತ್ತೆ ಅಲ್ಲ, ಸೊ ಈ ಥರ ಚೀಲನ ತಗೊಂಡು ನಾನು ಮೇಲ್ಗಡೆ ಅಕ್ಕಿ ಹಿಟ್ಟಾಗಲಿ ಇಲ್ಲ ಮೈದಾ ಹಿಟ್ಟಾಗಲಿ, ಬಟ್ ಮ್ಯಾಕ್ಸಿಮಮ್ ನೀವು ಅಕ್ಕಿ ಹಿಟ್ಟು ತೊಗೊಂಡ್ರೆ ಬೆಸ್ಟು. ಈ ಥರ ಒಂದ್ಸರಿ ಡಸ್ಟಿಂಗ್ ಮಾಡಿಕೊಂಡೆ. ಡಸ್ಟಿಂಗ್ ಮಾಡಿದ್ದಾದ್ಮೇಲೆ ಕೈನ ಒಂದ್ಸರಿ ಈ ಥರ ತಣ್ಣೀರಲ್ಲಿ ಎತ್ಕೊಂಡು ಸ್ವಲ್ಪ ಮುದ್ದೆ ಆಗಿ ಆ ಮಿಶ್ರಣನ ಪ್ರಿಪೇರ್ ಮಾಡ್ಕೊಳ್ಳಿ. ಈ ಥರ ಮುದ್ದೆಯಾಗಿ ನೀವು ಮಿಶ್ರಣನ ಪ್ರಿಪೇರ್ ಮಾಡಿದ್ದಾದ್ಮೇಲೆ ಈ ಥರ ಚಿಕ್ಕದಾಗಿ ನೋಡಿ, ಯಾವ ಪ್ರೊಸೀಜರಲ್ಲಿ ನಮ್ಮ ಮಮ್ಮಿ ಮಾಡ್ತಿದ್ದಾರೋ ಅದೇ ಪ್ರೊಸೀಜರಲ್ಲಿ ನೀವು ಈ ಥರ ಉಂಡೆಗಳನ್ನ ಹಾಕ್ತಾ ಹೋಗಬೇಕು. ಇಷ್ಟು ಹೆಲ್ದಿ ಟಿಪ್ಸ್ ನನ್ನ ಮನೇಲೆ ಮಾಡೋದು ಇಷ್ಟೆಲ್ಲ ಹೇಳ್ಕೊಡ್ತಿರ್ಬೇಕಾದ್ರೆ ನಿಮ್ಮ ಕಡೆಯಿಂದನೂ ನೀವು ಒಂದು ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ನಮಗೂ ತುಂಬ ಹೆಲ್ಪ್ ಆಗುತ್ತೆ. ನೋಡಿ, ಇಷ್ಟೋ ತನಕ ನಾನು ವಿಡಿಯೋ ತೆಗಿತಾ ಇದ್ನ. ಇದು ಹೇಗೂ ಸ್ವಲ್ಪ ಟೈಮ್ ಟೇಕಿಂಗ್ ಅಂತ ಹೇಳಿ ನಾನು ಕೂಡ ಮಮ್ಮಿಗೆ ಸ್ವಲ್ಪ ಹೆಲ್ಪ್ ಮಾಡೋಣ, ಸೊ ದಟ್ ಸ್ವಲ್ಪ ಬೇಗ ಆಗುತ್ತೆ ಅಂತ ಹೇಳಿ ಏನೋ ಹೆಲ್ಪ್ ಮಾಡೋಕ್ಕೆ ಅಂತ ಬಂದಿದ್ದೀನಿ. ನೀವು ಕೂಡ ನಿಮ್ಮ ಮಮ್ಮಿಗಳಿಗೆ ಇದೇ ಥರ ಹೆಲ್ಪ್ ಮಾಡಬೇಕು ನಂತರ, ಓಕೆನಾ?
ನೋಡಿ, ಇಷ್ಟೊತ್ತು ಮಾಡಿದ್ದು ನಿಮ್ಮ ಶ್ರಮನ ತಗೊಂಡೋಗಿ ಬಿಸಿಲಿಗೆ ಇಡಬೇಕು. ಅಂದರೆ ಇದು ಬಂದು ಒಂದು 5 ದಿನ ನೀವು ಚೆನ್ನಾಗಿ ಬಿಸಿಲಿದ್ದಾಗ ಒಂದು 5 ದಿನ ಇಡಿ. ಹೌದು, ಅದೇ ಅಕಸ್ಮಾತ್ ಸ್ವಲ್ಪ ಬಿಸಿಲು ಕಡಿಮೆ ಇದೆ ಅನ್ನೋ ಥರ ಆದಲ್ಲಿ ಇನ್ನೊಂದು 15 ದಿನ ಇಟ್ಟರು ಸಾಕು. ಬಟ್ ನೀವು ತುಂಬ ಬಿಸಿಲಿರೋ ಟೈಮಲ್ಲಿ ಇಟ್ಟರೆ ಒಳ್ಳೇದಾಗುತ್ತೆ. ನೋಡಿ ಆ ಶ್ರಮದ್ದು ಪ್ರತಿಫಲ ಯಾವ ತರ ಇದೆ ಅಂತ ಹೇಳಿ. ಈಗ 5 to 6 days ಆಗಿದ್ದಾದ್ಮೇಲೆ ಈ ತರ ಇದೆ ಇದ್ರ ಪರಿಸ್ಥಿತಿ. ನಿಮ್ಗೆ ಅನಿಸ್ತಿದೆ ಏನು ಇದು ವೈಟ್ ಕಲರ್ ಇದೆ ಅಂತ ಹೇಳಿ. ಹೌದಲ್ಲ, ಅದೇನೂ ಇಲ್ಲ. ನಾವು ಚೀಲಕ್ಕೆ ಹಾಕ್ಬೇಕಾದ್ರೆ ಡಸ್ಟಿಂಗ್ ಮಾಡಿದ್ವಲ್ಲ ಅಕ್ಕಿ ಹಿಟ್ಟು, ಸೊ ಅದು ಈಸಿಯಾಗಿ ಬರ್ಲಿಕ್ಕೋಸ್ಕರ ಈ ತರ ನಾವು ಮಾಡ್ಕೊಂಡಿದೀವಿ. ಈಗ ಯಾವುದೇ ತರ ತಡ ಇಲ್ದಿರ ಹೋಗಿ ಡೀಪ್ ಫ್ರೈ ಮಾಡ್ಬಿಡೋಣ ಬನ್ನಿ. ನೋಡಿ, ಅದಕ್ಕಿಂತ ಮುಂಚೆ ನಾನು ಆಲ್ರೆಡಿ ಹೇಳಿದ್ದೆ ಅಲ್ಲ, ಎಳ್ಳೆಲ್ಲ ಹಾಕಿರೋದು ಕಾಣಿಸ್ತಿಲ್ಲ ಅಂತ ಹೇಳಿ. ನೋಡಿ, ಈ ತರ ಒಣಗಿದ್ದಾದ್ಮೇಲೆ ಚೆನ್ನಾಗಿ ಎಳ್ಳು ಅನ್ನೋದು ಕಾಣುತ್ತೆ. ಈಗ ಆಯಿಲು ಫುಲ್ಲು ಹೀಟ್ ಆಗೋಗಿದೆ. ಇಂಥ ಟೈಮಲ್ಲಿ ನಾವು ಈ ತರ ಹಾಕೊಂಡು ಡೀಪ್ ಫ್ರೈ ಮಾಡ್ಕೊಳ್ಳೋಣ. ನೋಡಿ, ಈ ತರ ಎಣ್ಣೆಗೆ ಹಾಕ್ತಿದ್ರೇನೆ ಇದು ಹೂವು ತರ ಅರಳ್ತಾ ಇದೆ ಅಲ್ಲ. ನೋಡಿ, ಮನೆಯಲ್ಲೇ ಮಾಡ್ಕೊಂಡ್ರೆ ತುಂಬಾ ಹೆಲ್ತ್ಗೆ ಬೆನಿಫಿಟ್ಸ್ ಇರುತ್ತೆ. ಅಂದ್ರೆ ಈ ತರ ನಿಮ್ಮನೇಲೂ ರೈಸ್ ಮಿಕ್ಕೋಗಿರೋ ತರ ಆದಲ್ಲಿ ನೀವು ಖಂಡಿತವಾಗ್ಲೂ ಇದೇ ತರ ಮಾಡ್ಕೊಳ್ಳಿ. ಓಕೆ, ನಿಮ್ಗೆ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಓಕೆ, see you in the next video. Until then, bye bye, take care.